ನೀವು ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಾಗ ನಿಮ್ಮ ಮನಸ್ಸಿಗೆ ತುಂಬಾ ಹೆಚ್ಚು ಆಲೋಚನೆಗಳು ಬರುತ್ತಿವೆ, ಅವು ನಿಮಗೆ ತೊಂದರೆ ಕೊಡುತ್ತಿವೆ ಎಂದು ಅನಿಸಿದರೆ ಅರ್ಥಮಾಡಿಕೊಳ್ಳಬೇಕಾದ ಒಂದು ಅತ್ಯಂತ ಮುಖ್ಯವಾದ ವಿಚಾರವೇನೆಂದರೆ, ನಿಮ್ಮ ಮನಸ್ಸಿಗೆ ಬರುವ ಯಾವುದೇ ಆಲೋಚನೆಯೂ ಹೊರಗಿನದ್ದಲ್ಲ. ಪ್ರತಿಯೊಂದು ಆಲೋಚನೆಯೂ ನಿಮ್ಮದೇ ಮನಸ್ಸಿನಲ್ಲಿ ಹುಟ್ಟಿದದ್ದು. ನಿಮ್ಮ ಇಂದ್ರಿಯಗಳ ಮೂಲಕ ನೀವು ಮನಸ್ಸಿನಲ್ಲಿ ಬಿತ್ತಿರುವುದೇ ಆ ಆಲೋಚನೆಗಳು. ಹೀಗಾಗಿ ನಿಮ್ಮ ಇಂದ್ರಿಯಗಳು ಮನಸ್ಸಿಗೆ ಮಾಹಿತಿ ಪ್ರವೇಶಿಸುವ ಬಾಗಿಲುಗಳಂತೆ. ನಿಮ್ಮ ಮನಸ್ಸು ಒಂದು ಪ್ರೊಸೆಸರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಅದು ಬಂದ ಮಾಹಿತಿಯನ್ನು ಉಳಿಸಬೇಕೋ ಅಥವಾ ಬೇಡವೋ, ದೀರ್ಘಕಾಲೀನ ಸ್ಮರಣೆಯಲ್ಲಿ ಇಡಬೇಕೋ ಅಥವಾ ತಾತ್ಕಾಲಿಕ ಸ್ಮರಣೆಯಲ್ಲಿ ಇಡಬೇಕೋ ಎಂದು ನಿರ್ಧರಿಸುತ್ತದೆ. ಅಂದರೆ ಅದು ಮಾಹಿತಿಯನ್ನು ವಿಂಗಡಿಸುತ್ತಿದೆ. ಆದ್ದರಿಂದ ನೀವು ಕಣ್ಣುಗಳನ್ನು ಮುಚ್ಚುವ ಕ್ಷಣದಲ್ಲಿ ನೀವು ತಿಳಿದೂ ತಿಳಿಯದೆ, ಜಾಗೃತವಾಗಿಯೂ ಅಜಾಗೃತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಅಶುದ್ಧಿಯನ್ನು, ಅಂದರೆ ಕಸದಂಥ ಆಲೋಚನೆಗಳನ್ನು ಸೃಷ್ಟಿಸಿದ್ದೀರೋ ಅದನ್ನು ಗಮನಿಸಬೇಕು. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬರದೆ, ಜೊತೆಗೆ ನಾವು ನಿದ್ರೆಯಲ್ಲೂ ಇರದೇ ಇದ್ದರೆ, ಅಂದಾಗ ಹೇಳಬಹುದು, ನಿಮ್ಮ ಮನಸ್ಸು ಅತ್ಯಂತ ಧ್ಯಾನಾತ್ಮಕ ಸ್ಥಿತಿಯಲ್ಲಿದೆ ಎಂದು. ಅದು ನಿಜವಾದ ಧ್ಯಾನಾವಸ್ಥೆ. ಆದರೆ ಮನಸ್ಸಿಗೆ ತುಂಬಾ ನೆನಪುಗಳು, ಅನೇಕ ಆಯ್ಕೆಗಳು ಮತ್ತು ಭವಿಷ್ಯದ ಬಗ್ಗೆ ಅನೇಕ ಕಲ್ಪನೆಗಳು ಬರುತ್ತಿದ್ದರೆ, ಭವಿಷ್ಯ ಅನಿಶ್ಚಿತವಾದದ್ದು, ನಮಗೆ ಅದು ಹೇಗಿರುತ್ತದೆ ಎಂಬುದು ಗೊತ್ತಿಲ್ಲ. ಆದ್ದರಿಂದ ಭಯ ಮತ್ತು ಆತಂಕದಿಂದ ಮನಸ್ಸು ನಿರಂತರವಾಗಿ ಯೋಚಿಸುತ್ತಿರುತ್ತದೆ, ಅತಿಯಾಗಿ ಯೋಚಿಸುತ್ತದೆ. ಅದೇ ಸಮಸ್ಯೆ, ಮನಸ್ಸು ತುಂಬಾ ಯೋಚಿಸುವುದು. ಆದರೆ ನಿಮ್ಮ ಮನಸ್ಸಿಗೆ ಬರುವ ಪ್ರತಿಯೊಂದು ಆಲೋಚನೆಯೂ ನಿಮ್ಮದೇ ಮನಸ್ಸಿನ ಸೃಷ್ಟಿ. ಅದಕ್ಕಾಗಿ ಅದಕ್ಕೆ ಯಾರನ್ನೂ ಹೊಣೆಗಾರರನ್ನಾಗಿಸಲು ಸಾಧ್ಯವಿಲ್ಲ. ನಿಮ್ಮ ಹೊರತು ಬೇರೆ ಯಾರನ್ನೂ ನೀವು ದೋಷಾರೋಪಣೆ ಮಾಡಲಾಗದು. ಕೆಲವರು ಹೇಳುತ್ತಾರೆ, ಯಾವುದನ್ನೂ ನೋಡಬೇಡಿ, ಗುಹೆಯಲ್ಲಿ ಕುಳಿತುಬಿಡಿ, ಯಾರ ಮಾತನ್ನೂ ಕೇಳಬೇಡಿ ಎಂದು. ಆದರೆ ಅದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ. ಅದು ತಪ್ಪು ಕೂಡ, ಸರಿಯೂ ಕೂಡ. ಹಾಗೆಯೇ ಅದು ಪರಿಹಾರವೂ ಕೂಡ. ನಿಜವಾದ ಪರಿಹಾರವೇನೆಂದರೆ, ನೀವು ಎಲ್ಲವನ್ನೂ ನೋಡಬಹುದು, ಎಲ್ಲವನ್ನೂ ಅನುಭವಿಸಬಹುದು. ಆದರೆ ನಿಮ್ಮ ಜ್ಞಾನವನ್ನು, ಅಂದರೆ ವಿವೇಕವನ್ನು ಬಳಸಬೇಕು. ಎಲ್ಲಿ ನೋಡಬೇಕು, ಯಾವುದನ್ನು ಗಮನಿಸಬೇಕು, ಯಾವುದನ್ನು ಬಿಟ್ಟುಬಿಡಬೇಕು ಎಂಬುದನ್ನು ತಿಳಿದುಕೊಂಡು ಅಲ್ಲಿ ಇಲ್ಲಿಗೆ ಅಲೆಯದೆ ಮನಸ್ಸನ್ನು ನಿಯಂತ್ರಿಸಬೇಕು.